ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿದ್ದು ಈ ಬಾರಿ ಸೀಸನ್ನಲ್ಲಿ ಪ್ರತಿದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದು ಇದೀಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ 3 ದಿನಗಳಲ್ಲಿ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲಿಮಿನೇಷನ್ ಕೂಡ ಆಗಿದೆ. ಅದುವೇ ರಕ್ಷಿತಾ ಶೆಟ್ಟಿ ಅವರು ಏನೂ ಕಾರಣವಿಲ್ಲದೆ, ಯಾವುದೇ ಔಟಿಂಗ್ ಇಲ್ಲದೆ ಹಾಗೂ ಯಾವುದೇ ರೀತಿಯ ಟಾಸ್ಕ್ ಅನ್ನು ನೀಡದೆ ಇಡೀ ಬಿಗ್ ಬಾಸ್ ಹಿಸ್ಟರಿಯಲ್ಲೇ ಎಲ್ಲಿಯೂ ನಡೆಯದ ಇರುವ ರೀತಿಯಲ್ಲಿ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಅವರನ್ನು ಕಾರಣವಿಲ್ಲದೆ ಎಲಿಮಿನೇಟ್ ಮಾಡಲಾಗಿತ್ತು. ಇದೆಲ್ಲದರ ಮಧ್ಯೆ ಮತ್ತೆ ಬಿಗ್ ಬಾಸ್ ಇನ್ನೊಂದು ಶಾಕಿಂಗ್ ಸುದ್ದಿಯನ್ನು ಹೇಳಲಾಗಿತ್ತು. ಹೌದು, ಈಗಾಗಲೇ 3ನೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ಎಂದು ಬಿಗ್ ಬಾಸ್ ಹೇಳಿದ್ದು, ಪ್ರತಿ ವಾರದ ಅಂತ್ಯದಲ್ಲಿ ಟಾಸ್ಕ್ ಗೆದ್ದ ಸ್ಪರ್ಧಿ ಫೈನಲಿಸ್ಟ್ ಆಗುತ್ತಾರೆ ಎಂದಿದ್ದಾರೆ. ಇದೆಲ್ಲದರ ನಂತರ ಬಿಗ್ ಬಾಸ್ ಮಲ್ಲಮ್ಮ ಅವರನ್ನು ಕನ್ಫೆಷನ್ ರೂಮ್ಗೆ ಕರೆಯಲಾಗಿತ್ತು. ತುಂಬಾನೇ ಆತಂಕದಲ್ಲಿದ್ದ ಮಲ್ಲಮ್ಮನಿಗೆ ಬಿಗ್ ಬಾಸ್ ನಿರಾಳವಾಗುವಂತೆ ಕಂಫರ್ಟ್ ಝೋನ್ ಅನ್ನು ಕ್ರಿಯೇಟ್ ಮಾಡಲು ಪ್ರಯತ್ನ ಪಟ್ಟರು. ಹಾಗಾಗಿ ಬಿಗ್ ಬಾಸ್ ಮಲ್ಲಮ್ಮನನ್ನು ಏನನ್ನಾದರೂ ಮಾತನಾಡಿ ಎಂದು ಬಿಗ್ ಬಾಸ್ ಮಲ್ಲಮ್ಮನಿಗೆ ಕೇಳಿದಾಗ ಮಲ್ಲಮ್ಮನ ಪ್ರತಿಯುತ್ತರ ಬಿಗ್ ಬಾಸ್ಗೆ ಪ್ರಶ್ನಿಸಲಾಗಿತ್ತು. ಅದು ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು, ಬಿಗ್ ಬಾಸ್ ಮಲ್ಲಮ್ಮನಿಗೆ ಏನನ್ನಾದರೂ ಮಾತನಾಡಿ ಎಂದು ಕೇಳಿದಾಗ ಮಲ್ಲಮ್ಮನ ಪ್ರತಿಯುತ್ತರ ಬಿಗ್ ಬಾಸ್ಗೆ ಕಠಿಣ ಪ್ರಶ್ನೆಯಾಗಿತ್ತು. ಅದು ಏನೆಂದರೆ ಬಿಳಿ ಹೊಲ ಕರಿ ಬೀಜ. ಈ ಒಗಟನ್ನು ಬಿಗ್ ಬಾಸ್ಗೆ ಕಠಿಣವಾದ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ಬಿಗ್ ಬಾಸ್ ಪ್ರತಿಯುತ್ತರವನ್ನು ನೀಡಿದ್ದಲ್ಲಿ ಆ ಉತ್ತರ ತಪ್ಪಾಗಿತ್ತು. ಹಾಗಾಗಿ ಬಿಗ್ ಬಾಸ್ ಸ್ವತಃ ತಮ್ಮ ಸೋಲನ್ನು ಮಲ್ಲಮ್ಮನ ಎದುರು ಒಪ್ಪಿಕೊಂಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.